ಕನ್ನಡತನ ಹೊಂದಿದ್ದರೆ ನೀ ಅಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಏರು, ಎಂತಾದರೂ ಏರು, ಎಂದೆಂದಿಗೂ ನೀ ಕನ್ನಡವಾಗಿರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀ. ಯುಗದ ಕವಿ, ಜಗದ ಕವಿ ಕುವೆಂಪು ಅವರ ಜನ್ಮದಿನೋತ್ಸವವನ್ನು ನಾವಿವತ್ತು ಅವರ ಪುತ್ಥಳಿ ಮುಂದೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತ ನಾನಂತೂ ಭಾವಿಸುತ್ತಾ, 100ರ ಸಂಭ್ರಮ ನಾಡಗೀತೆಗೆ ಅಂಥ ಸಂದರ್ಭದಲ್ಲಿ ಕುವೆಂಪು ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿಕೊಂಡು, ಕನ್ನಡ ಪರ ಸಂಘಟನೆಗಳನ್ನು ಒಟ್ಟುಗೂಡಿಸಿಕೊಂಡು, ಎಲ್ಲ ಮನಸ್ಸುಗಳನ್ನು ಒಟ್ಟಿಗೆ ತಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಸಂತಸದ ಸುದ್ದಿಯಾಗಿದೆ. ಮನುಜ ಮತ ವಿಶ್ವಮತ ಎಂಬ ಸಂದೇಶವನ್ನು ನೀಡಿದ ಮಹಾನ್ ಮಾನವತಾವಾದಿ ಕುವೆಂಪು ಅವರ ಜನ್ಮದಿನ. ಇಂಥ ಒಂದು ಸಂದರ್ಭದಲ್ಲಿ ಈ ಗೊಬ್ಬರ ಎಂಬ ವಿಷಯದ ಬಗ್ಗೆ ಆದ್ದರಿಂದ ಪ್ರಾರಂಭವಾದ ಕವಿತೆ ಶ್ರೀ ರಾಮಾಯಣ ದರ್ಶನಂ ಅವರಿಗೂ ಸಹ ಅವರು ರಚನೆ ಮಾಡಿರ್ತಕ್ಕಂಥ ಎಲ್ಲ ಕವಿತೆಗಳು ಜನಪ್ರಿಯವಾಗಿದ್ದು ಮತ್ತು ಈ ನಾಡಿನ ಕನ್ನಡದ ಮನಸ್ಸುಗಳನ್ನು ಕಟ್ಟುವ ದೃಢ ನಿರ್ಧಾರದೊಂದಿಗೆ ಎಲ್ಲ ಮನುಷ್ಯರು ಒಗ್ಗಟ್ಟಾಗಿ ಕನ್ನಡದ ಕೆಲಸವನ್ನು ಮಾಡುವ ಒಂದು ನಿಷ್ಠೆಯನ್ನು ತೋರಿರ್ತಕ್ಕಂಥ ಒಂದು ಅನೇಕ ಸಂದೇಶಗಳನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ನಾಡಿಗೆ ನೀಡಿರ್ತಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ 20ನೇ ವಯಸ್ಸಿನಲ್ಲಿ ಜಲಗಾರ ಎಂಬ ಒಂದು ನಾಟಕವನ್ನು ಬರೆದು ಅಂದಿನ ವಯಸ್ಸಿಗೆ ಅವರು ಇಡೀ ಬರೆಯುವುದರ ಮೂಲಕ ಕೆಳವರ್ಗದ ಜನಗಳನ್ನು ಗುರುತಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಮೇಲೆತ್ತುವ ಒಂದು ನಿಟ್ಟಿನಲ್ಲಿ ನಮ್ಮ ಕುವೆಂಪು ಅವರು ಜಲಗಾರ ಎಂಬತಕ್ಕಂಥ ಒಂದು ನಾಟಕವನ್ನು ರಚನೆ ಮಾಡ್ತಾರೆ. ಹಾಗೆಯೇ ಅವರು ಅನೇಕ ಕವಿತೆಗಳನ್ನು, ಅನೇಕ ಪುಸ್ತಕಗಳನ್ನು ಈ ನಾಡಿಗೆ ಕೊಡುಗೆಯಾಗಿ ಕೊಟ್ಟು ಭಾಳ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಏನು ಬಂದಿದೆ, ಅದರ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ನಾವು ಕುವೆಂಪು ಅವರು ನಮ್ಮ ಕನ್ನಡಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದು ಭಾಳ ದೊಡ್ಡ ಕೊಡುಗೆಯಾಗಿದೆ. ಈ ನಿಟ್ಟಿನಲ್ಲಿ ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು, ಅವರ ಕಾರ್ಯಕ್ರಮಗಳನ್ನು ಜನಪರಗೊಳಿಸ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು, ಫ್ರೆಂಚ್ ಚಾರಿಟಬಲ್ ಟ್ರಸ್ಟ್ ಮತ್ತು ನಾವು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಯೋಗದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಡ ಮನಸ್ಸುಗಳಿಗೆ ವಿಶ್ವ ಮಾನವ ದಿನಾಚರಣೆಯ ಶುಭಾಶಯಗಳು. ಇವತ್ತು ಬಂಗಾರಪೇಟೆಯ ಕುವೆಂಪು ವೃತ್ತದಲ್ಲಿ ಕರ್ನಾಟಕ ರತ್ನ ರಾಷ್ಟ್ರಕವಿ ಕುವೆಂಪುರವರ 121ನೇ ಜನ್ಮದಿನಾಚರಣೆಯನ್ನು ಇವತ್ತು ನಾವಿಲ್ಲಿ ಪ್ರತಿಮೆ ಮುಂದೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆ ಅವರನ್ನು ನೆನೆದೇ ಇರತಕ್ಕಂಥ ದಿನ ಇಲ್ಲ. ನಾವೆಲ್ಲರೂ ಸಹ ಶಾಲಾ ಕಾಲೇಜುಗಳಲ್ಲಿ ಏನೋ ಜೈ ಭಾರತ ಜನನೀಯ ತನುಜಾತೆ ಅಂತಕ್ಕಂಥ ನಾಡಗೀತೆಯನ್ನು ಮತ್ತು ರೈತ ಗೀತೆಯನ್ನು ಹೇಳ್ತೀವಿ. ಆ ಮೂಲಕ ನಾವು ರಾಷ್ಟ್ರಕವಿ ಕುವೆಂಪುರವರನ್ನು ಪ್ರತಿದಿನವೂ ಸಹ ನಾವು ನೆನೆಸ್ಕೊಳ್ತಾ ಇರ್ತೀವಿ. ರಾಷ್ಟ್ರಕವಿ ಕುವೆಂಪುರವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ 1904 ಡಿಸೆಂಬರ್ 29ನೇ ತಾರೀಕು ಜನನವನ್ನು ತಾಳ್ತಾರೆ. ಅವರ ತಂದೆ ವೆಂಕಟಪ್ಪ ಗೌಡ ಮತ್ತು ತಾಯಿ ಸೀತಮ್ಮನವರು. ಅವರು ಪ್ರಾಥಮಿಕ ಶಿಕ್ಷಣವನ್ನು ಕುಪ್ಪಳಿಯಲ್ಲಿ, ಏನೋ ಅವರ ಸ್ವಂತ ಗ್ರಾಮ ಆಗಿರ್ತಕ್ಕಂಥ ಕುಪ್ಪಳಿಯಲ್ಲಿ ಪೂರೈಸಿ ನಂತರ ಮಾಧ್ಯಮಿಕ ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಮಾಡ್ತಾರೆ ಮತ್ತು ಉನ್ನತ ಶಿಕ್ಷಣವನ್ನು ಮೈಸೂರಿನಲ್ಲಿ ಮಾಡ್ತಾರೆ. ಸೊ ಇವರು ಕನ್ನಡದಲ್ಲಿ MA ಪದವಿಯನ್ನು ಪಡೆದು ಮಹಾರಾಜರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಅಲ್ಲಿನ ಪ್ರಾಂಶುಪಾಲರಾಗಿ ಮತ್ತು ಮೈಸೂರು ವಿಶ್ವವಿದ್ಯಾಲಯ ಅಂತ ಏನು ಕರೀತಾ ಇದ್ದೀವಿ ಅದರ ಉಪಕುಲಪತಿಗಳಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಇವತ್ತು ಏನು ಮಾನಸ ಗಂಗೋತ್ರಿ ಅಂತ ಕರಿತೀವಿ, ಇದು ರಾಷ್ಟ್ರಕವಿ ಕುವೆಂಪುರವರ ಆಡಳಿತಾವಧಿಯಲ್ಲಿ ಒಂದು ನಾಮಕರಣಗೊಂಡಂಥ ಒಂದು ಮಹತ್ತರವಾದಂಥ ಕಾರ್ಯಕ್ರಮ. ಈಗ ನಾವೆಲ್ಲರೂ ಸಹ ಕನ್ನಡಾಭಿಮಾನಿಗಳೇ, ಆದರೆ ರಾಷ್ಟ್ರಕವಿ ಕುವೆಂಪುರವರನ್ನು ಬಹಳ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ದಿಸೆಯಲ್ಲಿ ನಾವು ನೋಡಬೇಕಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಕನ್ನಡ ಪ್ರೇಮ. ಸೊ ಇವರು ಕನ್ನಡ ಪ್ರೇಮ ಒಂದೇ ಅಲ್ಲ, ಅಪ್ಪಟವಾದಂಥ ರಾಷ್ಟ್ರಾಭಿಮಾನಿಯಾಗಿದ್ದರು. ಅದಕ್ಕಿಂತ ಮೀಲಾಗಿ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟರು. ಸೊ ಏನೋ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳೋದ್ರ ಮೂಲಕ ಎಲ್ಲ ಕನ್ನಡಿಗರನ್ನು ಸಹ ಇವರು ಬಡಿದೆತ್ತಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ನಾವು ಏನೋ
ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸ್ಕೊಳ್ತೀವಿ. ಆದರೆ ಕುವೆಂಪುರವರ ಒಂದು ವಿಚಾರಧಾರೆಯೇ ಬೇರೆ ಆಗುತ್ತೆ. ಇವರಿಗೇನು ಕ್ರಾಂತಿಗೆ ಇವರೆಲ್ಲೂ ರಕ್ತಪಾತಕ್ಕಿಳಿಯಲಿಲ್ಲ, ಆದರೆ ತಮ್ಮ ಲೇಖನದ ಮೂಲಕ ಎಲ್ಲ ಭಾರತೀಯರನ್ನು ಸಹ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕುವಂಥ ರೀತಿಯಲ್ಲಿ ಕವನಗಳನ್ನು ಬರೆಯೋದ್ರ ಮೂಲಕ ತಮ್ಮ ಸಾಹಿತ್ಯದ ಮೂಲಕ ಎಲ್ಲ ಜನರಿಗೂ ಸಹ ಒಂದು ಪ್ರೇರೇಪಣೆಯಾಗ್ತಾರೆ. ಎಲ್ಲತಕ್ಕಂಥ ಕೆಲಸವನ್ನು ಇವರು ತಮ್ಮ ಲೇಖನಿಯ ಮೂಲಕ ಮಾಡ್ತಾರೆ. ಶೂದ್ರ ತಪಸ್ವಿ ಅನ್ನತಕ್ಕಂಥ ಒಂದು ಕೃತಿಯ ಮೂಲಕ ಆಗ ಸಮಾಜದಲ್ಲಿದ್ದಂಥ ಏಳು ಬೀಳುಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ತಾರೆ. ವಿಶ್ವಮಾನವ ಸಂದೇಶವನ್ನು ಕೊಡೋದ್ರ ಮೂಲಕ ನಾವೆಲ್ಲರೂ ಸಹ ವಿಶ್ವದ ಪ್ರಜೆಗಳು, ನಮ್ಮಲ್ಲಿರ್ತಕ್ಕಂಥ ಒಂದು ಧರ್ಮ ವೈಷಮ್ಯವನ್ನು ಬಿಟ್ಟಾಕಿ ನಾವೆಲ್ಲರೂ ಸಹ ಈ ಒಂದು ವಿಶ್ವಮಾನವತ್ವವನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮಹಾನ್ ಸಂದೇಶವನ್ನು ಕೊಡ್ತಾರೆ. ಎಲ್ಲಾದರೂ ಈ ಎಲ್ಲೆಲ್ಲೂ ಕನ್ನಡವಾಗಿರುವಂಥ ಸಂದೇಶವನ್ನು ನೀಡುವಂಥ ಕುವೆಂಪುರವರ 121ನೇ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ವಿಶ್ವ ಮಾನವ ಸಂದೇಶವನ್ನು ನೀಡುವಂಥ ಈಗ ನಾಗರಾಜ್ ಅವರು ವಿಸ್ತಾರವಾಗಿ ಅವರ ಕುವೆಂಪುರವರು ಒಂದು ಕನ್ನಡ ನಾಡಿಗೆ ಹೆಮ್ಮೆ ತರುವಂತಹ ಮೊದಲನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ಕನ್ನಡ ಭಾಷೆ ತಂದುಕೊಟ್ಟಂಥದ್ದು ಕುವೆಂಪುರವರು. ತದನಂತರ ಕನ್ನಡ ಭಾಷೆಯಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳು, ಯಾವುದೇ ಭಾಷೆಗಿಂತ ಭಾರತದಲ್ಲಿ ಅಂತ 8 ಅವರ ಮೊದಲ ಸಾಧನೆಯ ಹಾದಿಯಲ್ಲಿ ಎಲ್ಲ ಕವಿಗಳು ಕೂಡ ಸಾಗಿ 8 ಜನ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟು ನಮ್ಮ ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಅದೇ ರೀತಿ ವಿಶ್ವ ಮಾನವ ಸಂದೇಶ ಬರೀ ನಮ್ಮ ಕನ್ನಡಕ್ಕೆ, ನಮ್ಮ ಭಾರತಕ್ಕೆ ಅಲ್ಲ, ವಿಶ್ವ ಮಾನವರು ಎಲ್ಲ ಮಾನವರು ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ವಿಶ್ವ ಮಾನವನ ಸಂದೇಶವನ್ನು ನೀಡಿದಂಥ ಕುವೆಂಪುರವರ ಜನ್ಮದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನನ್ನ ಜೈ ಜೈ ಕರ್ನಾಟಕ.